ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಎಸ್. ಅರ್ಬುದ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಒಣ ಹಣ್ಣುಗಳು ಮತ್ತೆ ಬೀಜಗಳು ಅದರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಡ್ರೈ ಫ್ರೂಟ್ಸ್, ನಟ್ಸ್ ಮತ್ತು ಸೀಡ್ಸ್. ಈ 3 ಗುಂಪುಗಳಲ್ಲಿ ಯಾವ ಪದಾರ್ಥಗಳು ಸೇರ್ಕೊಳ್ಳುತ್ತೆ ಅಂತಂದ್ರೆ, ಒಣ ಹಣ್ಣುಗಳ ಗುಂಪಿಗೆ ಖರ್ಜೂರ, ಒಣ ದ್ರಾಕ್ಷಿ, ಆಪ್ರಿಕಾಟ್. ಆಪ್ರಿಕಾಟ್ ಅಂದ್ರೆ ಈ ಜರ್ದೂಳ ಹಣ್ಣು ಅಂತ ಬರುತ್ತೆ ಅದು. ಮತ್ತೆ ಅಂಜೂರ, ಮತ್ತೆ ಬೇರೆ ಹಣ್ಣುಗಳು ಸಹ. ಈಗ ಇತ್ತೀಚೆಗೆ ಒಣಗಿದ ಮಾವು ಸಿಗುತ್ತೆ, ಒಣಗಿದ ಅನಾನಸ್ ಅಥವಾ ಪೈನಾಪಲ್ ಸಿಗುತ್ತೆ, ಒಣಗಿಸಿದ ಪರಂಗಿ ಹಣ್ಣು ಸಿಗುತ್ತೆ. ಈ ಎಲ್ಲಾ ಹಣ್ಣುಗಳು ಸಹ ಒಣ ಹಣ್ಣುಗಳ ಗುಂಪಿಗೆ ಸೇರ್ಕೊಳ್ಳುತ್ತೆ. ಇನ್ನು ಕನ್ನಡದಲ್ಲಿ ನಟ್ಸ್ ಮತ್ತೆ ಸೀಡ್ಸ್ ನ ವಿಭಿನ್ನವಾಗಿ ಹೇಳಿಲ್ಲ. ಆದ್ರೂನು ಈ ಬೀಜಗಳಲ್ಲಿ 2 ತರದ ಬೀಜಗಳನ್ನ ನಾವು ವಿಭಜನೆ ಮಾಡ್ಕೋಬಹುದು. ಒಂದು ನಟ್ಸ್ ಗುಂಪಿಗೆ ಸೇರ್ಕೊಳ್ಳುವಂತಹ ಬೀಜಗಳು. ನಟ್ಸ್ ಗುಂಪಿಗೆ ಸೇರಿಕೊಳ್ಳುವಂತಹ ಪದಾರ್ಥಗಳು ಅಂತಂದ್ರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಸ್ ಅಂತ ಹೇಳ್ತೀವಿ. ವಾಲ್ನಟ್ಸ್ ಅಂತಂದ್ರೆ ಅಕ್ರೋಟ. ಮತ್ತೆ ಕಡಲೆ ಬೀಜ ಸಹ ಇದೇ ಗುಂಪಿಗೆ ಸೇರ್ಕೊಳ್ಳುತ್ತೆ. ಬ್ರೆಜಿಲ್ ನಟ್ ಅಂತ ಬರುತ್ತೆ, ಹೇಸೆಲ್ ನಟ್ ಅಂತ ಬರುತ್ತೆ. ಈ ಎಲ್ಲಾದು ನಟ್ಸ್ ಅನ್ನುವಂತಹ ಗುಂಪಿಗೆ ಸೇರಿಕೊಳ್ಳುವಂತಹ ಬೀಜಗಳು. ಇನ್ನು ನಟ್ಸ್ ಬಿಟ್ಟು ಸೀಡ್ಸ್ ಅನ್ನುವಂತಹ ಗುಂಪಿಗೆ ಸೇರಿಕೊಳ್ಳುವಂತಹ ಬೀಜಗಳು ಅಂತಂದ್ರೆ ಕುಂಬಳ ಬೀಜ, ಮೆಲನ್ ಸೀಡ್ಸ್ ಅಥವಾ ಕಲ್ಲಂಗಡಿ ಬೀಜ ಇರಬಹುದು, ಕರ್ಬೂಜ ಬೀಜ ಇರಬಹುದು, ಸೂರ್ಯಕಾಂತಿ ಬೀಜ ಅಥವಾ ಸನ್‌ಫ್ಲವರ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ ಅದು, ಗಸಗಸೆ, ಪಾಪಿ ಸೀಡ್ಸ್ ಅಂತ ಹೇಳ್ತೀವಿ. ಆಮೇಲೆ ಈ ಸೋಂಪು ಸಹ ಇದ್ರೊಳಗೆ ಸೇರ್ಕೊಳ್ಳುತ್ತೆ. ಮಖಾನ ಅಥವಾ ತಾವರೆ ಬೀಜ ಇರಬಹುದು, ತುಳಸಿ ಬೀಜ, ಮತ್ತೆ ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ ಇರಬಹುದು, ಮತ್ತೆ ಚಿಯಾ ಸೀಡ್ಸ್. ಇವೆಲ್ಲಾನು ಸಹ ಬೀಜಗಳ ಗುಂಪಿಗೆ ಸೇರ್ಕೊಳ್ಳುವಂತ ಬೀಜಗಳಾಗಿರುತ್ತೆ. ಈ 3 ಆ 3 ತರಹದ ಪದಾರ್ಥಗಳೇನಿರುತ್ತೆ ಅದನ್ನ ನಾವು ಅದೇ ಗುಂಪಲ್ಲಿ ನೆನ್ಪಿಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಒಂದೊಂದನ್ನು ನಾವು ಸೇವನೆ ಮಾಡುವಾಗ ಯಾವ ಪ್ರಮಾಣದಲ್ಲಿ ಯಾವ್ದ್ಯಾವ್ದನ್ನ ನಾವು ತಿನ್ಬಹುದು, ಎಷ್ಟು ತಿನ್ಬಹುದು ಅಂತ ಹೇಳಿ ಗೊತ್ತಾಗತ್ತೆ. ಇನ್ನು ಇದರ ಲಾಭಗಳಿಗೆ ಬಂದ್ರೆ, ಅಂದ್ರೆ ಡ್ರೈ ಫ್ರೂಟ್ಸ್, ನಟ್ಸ್ ಮತ್ತೆ ಸೀಡ್ಸ್ ಏನಿರುತ್ತೆ, ಇದರಿಂದ ಆಗುವಂತಹ ಲಾಭಗಳೇನು ಅಂತ ನೋಡಿದ್ರೆ, ಇದರಲ್ಲಿ ವಿವಿಧ ತರಹದ ಪಾಲಿಫಿನಾಲ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಕಣಗಳಿರುತ್ತೆ. ವಿವಿಧ ತರಹದ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಮತ್ತೆ ಜೀವಸತ್ವಗಳು ಸಹ ಇರುತ್ತೆ, ಅಂದ್ರೆ ವಿಟಮಿನ್ಸ್. ಅದರಲ್ಲೂ ಜೀವಸತ್ವ ಇ ಅಥವಾ ವಿಟಮಿನ್ ಇ ಎನ್ನುವಂಥದ್ದು ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ಆಂಟಿ ಆಕ್ಸಿಡೆಂಟ್ ಏನಿರುತ್ತೆ ಅದರಿಂದ ನಮ್ಮ ದೇಹದಲ್ಲಿ ಆಗುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತೆ ಡಿಎನ್ಎ ಡ್ಯಾಮೇಜ್ ಅನ್ನುವಂತಹ ಪ್ರಕ್ರಿಯೆಗಳು ಕಡಿಮೆ ಆಗುತ್ತೆ. ಅದರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಸಹ ಕಡಿಮೆ ಆಗುತ್ತೆ. ಇದು ಮೊದಲನೇ ಲಾಭ. ಇನ್ನು ಎರಡನೇ ಅಂಶಕ್ಕೆ ಬಂದ್ರೆ, ಇದರಲ್ಲಿ ಹೆಚ್ಚಾಗಿ ನಾರಿನ ಅಂಶ ಸಹ ಇರುತ್ತೆ. ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆ ಸುಗಮವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಜೀರ್ಣಕ್ರಿಯೆ ಸುಲಭವಾಗಿ ಆಗೋದ್ರಿಂದ, ಮತ್ತೆ ದೊಡ್ಡ ಕರುಳಿನಲ್ಲಿ ಮಲ ವಿಸರ್ಜನೆ ವೇಗವಾಗಿ ಆಗೋದ್ರಿಂದ ಏನಾಗುತ್ತೆ, ಕ್ಯಾನ್ಸರ್ ಕಾರಕಗಳು ಕರುಳಿನಲ್ಲಿ ಜಾಸ್ತಿ ಸಮಯ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಆಗತ್ತೆ. ಮತ್ತೆ ಕರುಳಿನಲ್ಲಿ ಏನಾಗತ್ತೆ, ಒಳ್ಳೆ ಮೈಕ್ರೋಬಯೋಟ ಅಂತ ಹೇಳ್ತೀವಿ. ಗಟ್ ಮೈಕ್ರೋಬಯೋಟ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾನೂ ಇರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾನೂ ಇರುತ್ತೆ. ಈ ಒಳ್ಳೆ ಬ್ಯಾಕ್ಟೀರಿಯಾ ಪ್ರಮಾಣ ಏನಿರುತ್ತೆ ಅದು ಜಾಸ್ತಿ ಆಗೋ ಹಾಗೆ ಸಹ ಇದು ನೋಡ್ಕೊಳ್ಳುತ್ತೆ. ಮತ್ತೆ ಇದರಲ್ಲಿ ಏನಾಗತ್ತೆ, ಹೆಲ್ದಿ ಫ್ಯಾಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ, ದೇಹಕ್ಕೆ ಅಗತ್ಯವಾಗಿರುವಂತಹ ಕೊಬ್ಬಿನ ಅಂಶ ಏನಿರುತ್ತೆ ಅದು ಸಹ ಜಾಸ್ತಿ ಇರುತ್ತೆ. ಪ್ರೋಟೀನ್ ಜಾಸ್ತಿ ಇರುತ್ತೆ, ಅಂದ್ರೆ ಮೇಧಸ್ಸು ಅದು ಸಹ ಜಾಸ್ತಿ ಇರುತ್ತೆ. ಇದರಿಂದ ನಮ್ಮ ದೇಹ ಗಟ್ಟಿಮುಟ್ಟಾಗಿರೋದಕ್ಕೆ, ನಮ್ಮ ಸ್ನಾಯುಗಳು ಬಲವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಇದರಿಂದ ಆಗುವಂತಹ ಲಾಭಗಳು. ಇದರಿಂದ ತೊಂದರೆಗಳು ಆಗುತ್ತಾ? ತೊಂದರೆಗಳು ಇದರಿಂದಾನೇ ಆಗೋದಿಲ್ಲ. ಆದ್ರೆ ಇದನ್ನ ಸರಿಯಾಗಿ ಸೇವನೆ ಮಾಡದೇ ಇರುವಾಗ, ಸರಿಯಾದ ಪ್ರಮಾಣದಲ್ಲಾಗ್ಲಿ, ಸರಿಯಾದ ಪ್ರಕಾರದಲ್ಲಾಗ್ಲಿ ಸೇವನೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಇದರಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಏನ್ ತೊಂದರೆ ಆಗ್ಬೋದು ಅಂತಂದ್ರೆ, ಮೊದಲನೇದಾಗಿ ಅಫ್ಲಾಟಾಕ್ಸಿನ್ ಅನ್ನುವಂಥ ಒಂದು ವಿಷ ಇರುತ್ತೆ. ಈ ಅಫ್ಲಾಟಾಕ್ಸಿನ್ ಅನ್ನುವಂಥದ್ದು ಆಸ್ಪರ್ಗಿಲಸ್ ಅನ್ನುವಂಥ ಒಂದು ಫಂಗಸ್ ಸೋಂಕಿನಿಂದ ಬರುವಂಥದ್ದು. ಈ ಫಂಗಸ್ ಯಾವಾಗ ಬೆಳವಣಿಗೆ ಆಗತ್ತೆ, ಮೋಲ್ಡ್ ಅಂತ ಹೇಳ್ತೀವಿ, ಅಥವಾ ಫಂಗಸ್ ಯಾವಾಗ ಬೆಳವಣಿಗೆ ಆಗತ್ತೆ ಅಂದ್ರೆ, ನೀವು ಅದನ್ನ ಸರಿಯಾಗಿ ಶೇಖರಣೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ. ಈ ನಟ್ಸ್ ಇರಬಹುದು, ನಟ್ಸ್ ಅಥವಾ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳ ಇರಬಹುದು ಅಥವಾ ಈ ಬೀಜಗಳಿರಬಹುದು, ಇದನ್ನ ನೀವು ಒದ್ದೇ ಇರುವಂತಹ ಜಾಗದಲ್ಲಿ ಶೇಖರಣೆ ಮಾಡಿದಾಗ ಅದರಲ್ಲಿ ಈ ಫಂಗಸ್ ಬೆಳವಣಿಗೆ ಆಗುವಂತ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಆಗುವಂಥದ್ದು ಅಂದ್ರೆ ಈ ಕಡಲೆ ಬೀಜದಲ್ಲಿ, ಮತ್ತೆ ಆ ಗೋಡಂಬಿನಲ್ಲಿ, ಆಮೇಲೆ ಪಿಸ್ತಾನಲ್ಲಿ. ಕಡಲೆ ಬೀಜ ಮತ್ತೆ ಪಿಸ್ತಾನಲ್ಲಿ ಹೆಚ್ಚಾಗಿ ಇದು ಫಂಗಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಇದನ್ನ ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡಬೇಕಾಗಿರುತ್ತೆ. ಮತ್ತೆ ಈವನ್ ಲೈಕ್ ಒಣಗಿದ ಆ
ದ್ರಾಕ್ಷಿ, ಒಣ ದ್ರಾಕ್ಷಿಯಲ್ಲೂ ಸಹ ಆಗ್ಬೋದು. ಒಣಗಿದ ಅಂಜೂರ ಏನಿರುತ್ತಲ್ವಾ ಅದರಲ್ಲೂ ಸಹ ಇದು ಜಾಸ್ತಿಯಾಗಿ ಕಾಣಿಸ್ಕೋಬಹುದಾಗಿರುತ್ತೆ. ಇದರಲ್ಲಿ ಫಂಗಸ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ಫಂಗಸ್ ನಿಂದ ಏನಾಗುತ್ತೆ, ಅಫ್ಲೋಟಾಕ್ಸಿನ್ ಅನ್ನುವಂತ ಒಂದು ವಿಷದಿಂದ, ಆ ವಿಷದಿಂದ ಲಿವರ್ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಸಹ ಇರುತ್ತೆ. ಲಿವರ್ ಮೇಲೆ ತೊಂದರೆ ಆಗುವಂತ ಸಾಧ್ಯತೆ ಸಹ ಇರುತ್ತೆ. ಅದ್ರಿಂದ ಫಂಗಸ್ ಇಲ್ದಿರ ನೋಡ್ಕೋಬೇಕಾಗಿರುತ್ತೆ. ಅದನ್ನ ಬಿಟ್ಟು ಇನ್ನು ಇದು ತೂಕ ಜಾಸ್ತಿ ಮಾಡೋದ್ರಿಂದ ಸ್ಥೂಲಕಾಯತೆ ಅಥವಾ ಬೊಜ್ಜಿಗೆ ಕಾರಣ ಆಗಬಹುದಾಗಿರುತ್ತೆ. ಮತ್ತೆ ಕೆಲವು ಸಲ ಇದನ್ನ ಸರಿಯಾಗಿ ಸೇವನೆ ಮಾಡದಿರ ಇದ್ರೆ, ಶುದ್ಧವಾಗಿ ಇಟ್ಕೊಳ್ದೇ ಇದ್ರೆ, ಇದರಿಂದ ಸೋಂಕು ಅಥವಾ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಬೇದಿ ಆಗುವಂತ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಇದರ ಅಲರ್ಜಿ ಸಹ ಇರುತ್ತೆ. ಕೆಲವರಿಗೆ ಕಡಲೆ ಬೀಜ ತಿಂದ್ರೆ ಆಗೋದಿಲ್ಲ, ಅಲರ್ಜಿ ಇರುತ್ತೆ. ಅಲರ್ಜಿ ಇದ್ರೆ ತುರ್ಕೆ ಬರುವಂತದ್ದು, ಮತ್ತೆ ಅದರಿಂದ ಸೀರಿಯಸ್ ಆಗಿ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಅಲರ್ಜಿ ಇರುವಂತವರು ಆ ಗುಂಪಿಗೆ ಸೇರುವ ನಟ್ಗಳನ್ನ ಬಿಟ್ಟು ಬೇರೆದನ್ನ ನಾವು ಸೇವನೆ ಮಾಡಬಹುದಾಗಿರುತ್ತೆ. ಅಲರ್ಜಿ ಇದೆಯಾ ಅಂತ ಹೇಳಿ ಮುಂಚೆನೆ ನೋಡ್ಕೋಬೇಕು. ಮತ್ತೆ ಇದರ ಜೊತೆಯಲ್ಲಿ ಸಕ್ಕರೆ, ಉಪ್ಪು ಅಥವಾ ಎಣ್ಣೆಯನ್ನ ಸೇರಿಸಿ ಮಾಡಿದ್ರೆ ಅದರಿಂದ ಆಗುವಂತಹ ತೊಂದರೆಗಳು ಸಹ ಇದರ ಜೊತೆಲಿ ಆಗಕ್ಕೆ ಶುರುವಾಗುತ್ತೆ. ಮತ್ತೆ ಇದನ್ನ ಜಾಸ್ತಿ ಉರಿನಲ್ಲಿ ಬಾಡಿಸಿದ್ರೆ, ರೋಸ್ಟ್ ಮಾಡಿದ್ರೆ, ಹುರಿದಿದ್ರೆ ಅಕ್ರೈಲಮೈಡ್ ಅಂತ ಏನ್ ಹೇಳ್ತೀನಿ, ಹೈ ಫ್ಲೇಮ್ ಅಲ್ಲಿ ಉರಿಯೋದ್ರಿಂದ ಅಕ್ರೈಲಮೈಡ್ ಅನ್ನುವಂಥ ಒಂದು ಕ್ಯಾನ್ಸರ್ ಕಾರಕ ಸಹ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಹೇಗೆ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಹೇಗೆ ಸೇವನೆ ಮಾಡಬೇಕು ಅಂತ ತಿಳ್ಕೊಬೇಕಂತಂದ್ರೆ, ಮೊದಲನೇದಾಗಿ ನಾವು ಶೇಖರಣೆ ಮಾಡುವಂತ ವಿಧಾನ ತುಂಬಾ ಮುಖ್ಯ ಆಗುತ್ತೆ. ಇದನ್ನು ಆದಷ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಏರ್ ಟೈಟ್ ಆಗಿರುವಂತಹ ಡಬ್ಬಗಳಲ್ಲಿ ಇಟ್ಕೊಳ್ಳುವಂಥದ್ದು ಒಳ್ಳೇದು. ಅಂದ್ರೆ ಗಾಳಿ ಆಡದೇ ಇರುವಂತಹ ಒಂದು ಡಬ್ಬಗಳಲ್ಲಿ ಇದನ್ನ ಶೇಖರಿಸಿ ಇಡುವಂತದ್ದು ಒಳ್ಳೇದು. ತಗೊಳ್ಳುವಾಗ್ಲೇ ನಾವು ಒಳ್ಳೆ ಕಂಪನಿಯ ಪ್ರಾಡಕ್ಟ್ಸ್ ನ ಖರೀದಿ ಮಾಡೋದು ಒಳ್ಳೇದು. ಲೋಕಲ್ ಮಾರ್ಕೆಟ್ಗಳಿಂದ ತಗೊಳ್ಳುವಂತ ಸಂದರ್ಭದಲ್ಲಿ ಅದು ಚೆನ್ನಾಗಿದ್ಯಾ, ಯಾವುದೇ ಫಂಗಸ್ ಇಲ್ವಾ, ಅಲ್ಲಿ ಒದ್ದೆ ಅಂಶ, ತೇವಾಂಶ ಇಲ್ದಿರ ಇರುವಂತ ಕಡೆ ಅದನ್ನ ಅವರು ಇಟ್ಕೊಂಡಿದ್ರ ಅಂತ ಹೇಳಿ ಚೆಕ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಅದನ್ನ ಬಿಟ್ರೆ ಇನ್ನು ಹುರಿದು ತಿನ್ನೋದು ಉತ್ತಮ. ಹಾಗೆ ಹಸಿದು ತಿನ್ನೋದಕ್ಕಿಂತ ಎಲ್ಲಾ ಪದಾರ್ಥಗಳನ್ನ ಸಹ ಹುರಿದು ತಿಂದ್ರೆ ಅದರ ಒಂದು ಪಾಲಿಫಿನಾಲ್ಸ್ ಕಣಗಳು ಸಹ ಜಾಸ್ತಿ ಆಗತ್ತೆ. ಹಾಗೇನೆ ಅದರಿಂದ ಆಗುವಂತ ಸೋಂಕು ಅಥವಾ ಇನ್ಫೆಕ್ಷನ್ ಚಾನ್ಸಸ್ ಏನಿರುತ್ತೆ ಅದು ಸಹ ಕಡಿಮೆ ಆಗತ್ತೆ. ಮತ್ತೆ ಹಾಗೇನೆ ತಿನ್ನೋದು ಅಂದ್ರೆ ಬೀಜಗಳನ್ನ ಹಾಗೇನೆ ಸೇವನೆ ಮಾಡೋದು, ಅದನ್ನ ಪುಡಿ ಮಾಡಿ ಸೇವನೆ ಮಾಡೋದಕ್ಕಿಂತ ಉತ್ತಮ. ಪುಡಿ ಮಾಡಿ ಸೇವನೆ ಮಾಡೋದು ಅದನ್ನ ಹಾಲಿನ ರೂಪದಲ್ಲಿ ಆಗ್ಲಿ ಅಥವಾ ಮಿಲ್ಕ್ ಶೇಕ್ ನ ರೂಪದಲ್ಲಾಗ್ಲಿ ಸೇವನೆ ಮಾಡೋದಕ್ಕಿಂತ ಉತ್ತಮ. ಅಂದ್ರೆ ಈಗ ಉದಾಹರಣೆಗೆ ಬಾದಾಮಿಯನ್ನ ನಾವು ಹುರಿದು ಸೇವನೆ ಮಾಡೋದು ಅದನ್ನ ಪುಡಿ ಮಾಡಿ ತಿನ್ನೋದಕ್ಕಿಂತ ಉತ್ತಮ ಅಂತ ಅನ್ಸ್ಕೊಳ್ಳುತ್ತೆ. ಮತ್ತೆ ಬಾದಾಮಿ ಹಾಲನ್ನ ಸಹ ಮಾಡ್ತಾರೆ. ಅಂದ್ರೆ ಬಾದಾಮಿಯನ್ನ ಅದನ್ನ ನೆನೆಸಿ ಅದರಿಂದ ಅದನ್ನ ಮಿಕ್ಸಿಗೆ ಹಾಕಿ ಅದನ್ನ ಆಲ್ಮಂಡ್ ಮಿಲ್ಕ್ ಅಂತಾನೆ ಸಿಗುತ್ತೆ. ಸೊ ಆ ಆಲ್ಮಂಡ್ ಮಿಲ್ಕ್ ಅಲ್ಲಿ ಏನಾಗುತ್ತೆ, ಹೊರಗಡೆಯಿಂದ ತರುವ ಆಲ್ಮಂಡ್ ಮಿಲ್ಕ್ ಅಂತಂದ್ರೆ ಅದರಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಜಾಸ್ತಿ ಇರುತ್ತೆ. ಕ್ಯಾಲ್ಸಿಯಂ ಅವರು ಸೇರಿಸಿರ್ತಾರೆ, ಫೋರ್ಟಿಫೈಡ್ ಅಂತ ಬರುತ್ತೆ. ಸೊ ಆ ಕ್ಯಾಲ್ಸಿಯಂ ಸೇರಿಸಿರೋದು ಕೆಲವರಿಗೆ ಉತ್ತಮ. ಅಂದ್ರೆ ಈಗ ಕ್ಯಾಲ್ಸಿಯಂ ಯಾರು ಜಾಸ್ತಿ ತಗೋಬೇಕು, ಈಗ ಋತುಚಕ್ರ ನಿಂತಹ ಮಹಿಳೆಯರಿಗೆ ಇರಬಹುದು, ಅಥವಾ ನಾವು ಕ್ಯಾನ್ಸರ್ ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ಸ್ತನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹಾರ್ಮೋನ್ ಥೆರಪಿ ತಗೊಳ್ತಾ ಇರುವಂತಹ ಮಹಿಳೆಯರಿರ್ಬೋದು. ಇವರಿಗೆಲ್ಲ ಈ ಆಲ್ಮಂಡ್ ಮಿಲ್ಕ್ ಒಳ್ಳೇದು. ಮತ್ತೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಈ ಹಸುವಿನ ಹಾಲು ಸೂಕ್ತ ಆಗ್ದಿರ ಇರುವಂತವ್ರು, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಹಸುವಿನ ಹಾಲಿಗೆ ಅಲರ್ಜಿ ಇರುವಂತವ್ರು ಏನಾಗುತ್ತೆ, ಅವರು ಸಹ ಈ ಆಲ್ಮಂಡ್ ಮಿಲ್ಕ್ ನ ಸೇವನೆ ಮಾಡಬಹುದಾಗಿರುತ್ತೆ. ಆದ್ರೆ ಆಲ್ಮಂಡ್ ಮಿಲ್ಕ್ ಅಥವಾ ಬಾದಾಮಿ ಹಾಲು ಏನಿರುತ್ತೆ ಅದು ಫೋರ್ಟಿಫೈಡ್ ಇದ್ರೆ ಮಾತ್ರ. ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡಿದ್ರೆ ಅದಕ್ಕೆ ನೀವು ಎಕ್ಸ್ಟ್ರಾ ಕ್ಯಾಲ್ಸಿಯಂನ ಹಾಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಸೇವನೆ ಮಾಡೋ ಹಾಗಿದ್ರೆ ನೀವು ಹಾಗೇನೆ ಬಾದಾಮಿ ತಿನ್ನೋದು ಉತ್ತಮ. ಅದು ಹುರಿದ ಬಾದಾಮಿ ತಿನ್ನುವಂಥದ್ದು ಉತ್ತಮ ಅಂತ ಅನ್ಸ್ಕೊಳ್ಳುತ್ತೆ. ಮತ್ತೆ ಆ ಇದಕ್ಕೆ ಯಾವುದೇ ಒಂದು ಸಕ್ಕರೆ ಅಂಶ ಅಥವಾ ಉಪ್ಪಿನ ಅಂಶ ಸೇರಿಸ್ತೀರಾ ತಿನ್ನುವಂಥದ್ದು ಉತ್ತಮ. ಅಂದ್ರೆ ನೀವು ಚಿಕ್ಕಿ ತಿನ್ನೋದಕ್ಕಿಂತ, ಬೆಲ್ಲ ಹಾಕಿರುವಂತಹ ಕಡಲೆ ಬೀಜ ಜೊತೆ ಚಿಕ್ಕಿ ತಿನ್ನೋದಕ್ಕಿಂತ ಕಡಲೆ ಬೀಜನ ಬೇಯಿಸಿ ಅಥವಾ ಹುರಿದು ಉಸಿಲಿ ರೂಪದಲ್ಲಿ ತಿನ್ನುವಂಥದ್ದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಹಾಗೇನೆ ನೀವು ಅದನ್ನ ಹುರಿಯೋ ಸಂದರ್ಭದಲ್ಲಿ ಯಾವುದೇ ಎಣ್ಣೆಯ ಅಗತ್ಯ ಇರೋದಿಲ್ಲ. ಅದನ್ನ ಹಾಗೇನೆ ನೀವು ಒಣ ಬಾಣ್ಲೆಯಲ್ಲೇನೆ ಹುರ್ಕೋಬಹುದಾಗಿರತ್ತೆ. ಇದು ಯಾವ ರೀತಿಯಲ್ಲಿ ನಾವು ಅದನ್ನ ಸೇವನೆ ಮಾಡ್ಬೇಕು ಅಂತ ಆಯ್ತು. ಎಷ್ಟು ಪ್ರಮಾಣದಲ್ಲಿ ಇದನ್ನ ಸೇವನೆ ಮಾಡ್ಬೇಕು ಅಂತಂದ್ರೆ, ಸುಲಭವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಅಂತಂದ್ರೆ, ಈ ಒಣದ್ರಾಕ್ಷಿ, ನಟ್ಸ್ ಮತ್ತೆ ಸೀಡ್ಸ್ ಎಲ್ಲಾ ಬೀಜಗಳು ಎಲ್ಲದನ್ನ ಸೇರಿಸಿ ಅದರ ಪ್ರಮಾಣ ಒಂದು ದಿನಕ್ಕೆ ಒಂದು ಸಣ್ಣ ಪಿಡಿಚೆಯಷ್ಟು ಅಂತ ಹೇಳ್ಬಹುದು. ಅಂದ್ರೆ ಒಂದು ಹಿಡಿಯಷ್ಟು, ಸಣ್ಣ ಹಿಡಿಯಷ್ಟು ಅಂತ ಹೇಳಿ ಹೇಳ್ಬೋದು. ಇಲ್ಲ ನೀವು ಲೆಕ್ಕ ಹಾಕಿ ತಗೋತೀರಾ ಅಂತಂದ್ರೆ, ಈ ಒಣ ಹಣ್ಣುಗಳ ಗುಂಪಿಗೆ ಬರುವಂತದ್ದೆಲ್ಲ ಏನಿರುತ್ತೆ ಅದು ಒಂದು 10 ರೂಪಾಯಿ ನಾಣ್ಯ ಏನಿರುತ್ತೆ, 10 ರೂಪಿ ಕಾಯಿನ್, ಆ ಸೈಜ್ ಇರುವಂತದ್ದಾದ್ರೆ ಆ ಸೈಜ್ ನಷ್ಟು ಎಲ್ಲಾನನ್ನ ಸೇವನೆ ಮಾಡ್ಬೋದು. ಅಂದ್ರೆ ನಿಮ್ಮ ಒಂದು ಖರ್ಜೂರ ತಿನ್ನುವಂಥದ್ದು, ಒಂದು 4 ದ್ರಾಕ್ಷಿ ತಗೊಳ್ಳುವಂಥದ್ದು,
ಮತ್ತೆ ಒಂದು ಅಂಜೂರ, ಮತ್ತೆ ಅರ್ಕೋಟ ಇರ್ಬೋದು. ಅದು ಒಂದು ತಗೊಳ್ಳುವಂಥದ್ದು. ಒಂದು ಆಪ್ರಿಕಾಟ್ ತಗೊಳ್ಳುವಂಥದ್ದು. ಈ ರೀತಿಯಾಗಿ. ಸೊ ಒಂದೊಂದು ಇಷ್ಟು ದೊಡ್ಡದಾಗಿದ್ರೆ ಒಂದೊಂದನ್ನ ತಗೋಬಹುದು. ಇನ್ನು ಸಣ್ಣ ಸಣ್ಣದು ಪಿಸ್ತಾ, ಬಾದಾಮಿ, ಗೋಡಂಬಿ ಇಂಥದನ್ನೆಲ್ಲ ಎರಡೆರಡು ಹಾಕ್ಕೊಳ್ಳುವಂಥದ್ದು. ಬೀಜಗಳೇನಿರುತ್ತೆ ಎಲ್ಲಾ ಬೀಜಗಳು ಸೇರಿಸಿ 1 ಚಮಚದಷ್ಟು ಉಪಯೋಗಿಸಬಹುದು. ಎಲ್ಲಾ ಬೀಜಗಳನ್ನ ಹುರಿದಿಟ್ಕೊಳ್ಬೇಕು. ಹುರಿದಿಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಕೆಲವು ಸಲ ಹುರಿದು ಹಾಗೆ ಹಸಿದು ತಿಂದ್ರೆ ಅದು ಜೀರ್ಣ ಆಗೋದಿಲ್ಲ. ಹೊಟ್ಟೆ ನೋವು ಬರುವಂಥದ್ದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಹಾಗೇನೆ ಕೆಲವರಿಗೆ ಅದು ಹುರಿದು ತಿಂದ್ರೂನು ಅದು ಸೂಟ್ ಆಗ್ತಿಲ್ಲ ಅಂತಂದ್ರೆ ಬೀಜಗಳನ್ನ ನೆನೆಸಿ ತಿನ್ಬೋದಾಗಿರುತ್ತೆ. ನೆನೆಸಿ ತಿಂದ್ರೆ ಸ್ವಲ್ಪ ಸುಲಭವಾಗಿ ಜೀರ್ಣ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ. ಸೊ ಇದು ಎಷ್ಟು ತಿನ್ಬೇಕು ಅಂತ ಆಯ್ತು. ಈಗ ವಿಶಿಷ್ಟ ಗುಂಪುಗಳಲ್ಲಿ ಅಂದ್ರೆ ಕೆಲವು ಪೇಷಂಟ್ಸ್ ಇರ್ಬೋದು. ಈಗ ಶುಗರ್ ಇರುವಂತವರಲ್ಲಿ ಯಾವ ರೀತಿಯಾಗಿ ತಿನ್ಬೇಕು ಅಂದ್ರೆ ಮಧುಮೇಹ ಕಾಯಿಲೆ ಇರುವಂತವರಲ್ಲಿ ಅಥವಾ ಶುಗರ್ ಕಾಯಿಲೆ ಇರುವಂತವರಲ್ಲಿ ಇವರು ಒಣ ಹಣ್ಣುಗಳೇನಿರುತ್ತೆ ಅಂದ್ರೆ ಡ್ರೈ ಫ್ರೂಟ್ಸ್ ಗುಂಪಿಗೆ ಸೇರುವ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು. ಹಾಗೇನೆ ಗೋಡಂಬಿ ಮತ್ತೆ ಪಿಸ್ತಾ ಸೇವನೆ ಸಹ ಮಾಡಬಾರ್ದು. ಹಾಗೇನೆ ಮಖಾನ ಅಂತ ಏನ್ ಹೇಳ್ತೀವಲ್ಲ ಅದರ ಸೇವನೆ ಸಹ ಮಾಡಬಾರ್ದು. ಈ ಎಲ್ಲದರಲ್ಲೂ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಂದ್ರೆ ಇದರಿಂದ ನಿಮ್ಮ ಸಕ್ಕರೆ ಅಂಶ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಈ ಪದಾರ್ಥಗಳನ್ನ ಬಿಟ್ಟು ಬೇರೆ ಎಲ್ಲ ನಟ್ಸ್ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಕುಂಬಳ ಬೀಜ ಇರ್ಬೋದು, ಇವೆಲ್ಲದನ್ನು ಸಹ ಸೇವನೆ ಮಾಡೋದು ಒಳ್ಳೇದೇ ಆಗತ್ತೆ. ಆದ್ರಿಂದ ಇದೆಲ್ಲದನ್ನು ಸೇವನೆ ಮಾಡ್ಬೋದಿರುತ್ತೆ. ಇನ್ನು ಕ್ಯಾನ್ಸರ್ ರೋಗಿಗಳಿಗೆ ಬಂದ್ರೆ, ಕ್ಯಾನ್ಸರ್ ರೋಗಿಗಳಲ್ಲಿ ಹಸಿ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು. ಅದರಿಂದ ಎಲ್ಲಾ ಬೀಜಗಳಿರಬಹುದು ಇದೆಲ್ಲಾನು ಹುರಿದೇ ತಿನ್ಬೇಕಾಗಿರುತ್ತೆ. ಯಾವುದನ್ನು ಹಸಿದನ್ನ ಸೇವನೆ ಮಾಡಬೇಡಿ. ಹಾಗೇನೆ ನೆನೆಸಿ ಸೇವನೆ ಮಾಡೋದಕ್ಕಿಂತ ಹುರಿದು ಸೇವನೆ ಮಾಡೋದೇ ಉತ್ತಮ ಅಂತ ಅನ್ಸ್ಕೊಳ್ಳುತ್ತೆ. ಮತ್ತೆ ನಿಮ್ಮ ಬಿಳಿ ರಕ್ತ ಕಣಗಳು 500ಕ್ಕಿಂತ ಕಡಿಮೆ ಆಗಿದ್ದ ಸಂದರ್ಭದಲ್ಲಿ ಯಾವುದೇ ಪದಾರ್ಥಗಳನ್ನ ಸೇವನೆ ಮಾಡಬೇಡಿ. ಅದು ಸ್ವಲ್ಪ ಇಂಪ್ರೂವ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡೋದು ಉತ್ತಮ. ಯಾಕಂದ್ರೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರೋದ್ರಿಂದ. ಇನ್ನು ಬಾಯಿ ಹುಣ್ಣಾಗಿದ್ರೆ ಚಿಕಿತ್ಸೆಯಿಂದ ಮ್ಯೂಕೋಸೈಟಿಸ್ ಅಂತ ಏನ್ ಹೇಳ್ತೀವಿ, ರೇಡಿಯೇಷನ್ ತಗೊಳ್ತಿರ್ಬೋದು. ಅಂದ್ರೆ ವಿಕಿರಣ ಚಿಕಿತ್ಸೆ ಆಗುವಂತ ಸಂದರ್ಭದಲ್ಲಿ ಅಥವಾ ನಮ್ಮ ಕೀಮೋಥೆರಪಿಯಿಂದನೇ ಇರಬಹುದು. ಸೊ ಅಂತ ಸಂದರ್ಭದಲ್ಲಿ ಬಾಯಿ ಹುಣ್ಣಾಗಿದ್ರೆ ನೀವು ಈಗ ಅದನ್ನ ನಿಮ್ಗೆ ಹಾಗೇನೆ ತಿನ್ನೋದಕ್ಕೆ ಕಷ್ಟ ಆಗತ್ತೆ, ಅಗಿಯೋದಕ್ಕೆ ಕಷ್ಟ ಆಗತ್ತೆ. ಆದ್ರಿಂದ ಅದನ್ನ ಪೀನಟ್ ಬಟರ್ ಅಂತ ಏನ್ ಹೇಳ್ತೀವಿ, ಪೇಸ್ಟ್ ತರ ಇರುವಂತದ್ದು ಆ ರೀತಿಯಾಗಿ ಸೇವನೆ ಮಾಡ್ಬೋದು. ಹಾಲಿನ ರೂಪದಲ್ಲಿ ಸೇವನೆ ಮಾಡ್ಬೋದು, ಬಾದಾಮಿ ಹಾಲಿನ ರೂಪದಲ್ಲಿ. ಹಾಗೇನೆ ಅದನ್ನ ಪುಡಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಅದನ್ನ ಸೇವನೆ ಮಾಡ್ಬೋದಾಗಿರತ್ತೆ. ಇನ್ನು ನಿಮ್ಗೆ ಟ್ರೀಟ್ಮೆಂಟ್ ತಗೊಳ್ಳುವಂತ ಸಂದರ್ಭದಲ್ಲಿ ಭೇದಿ ಆಗ್ತಾ ಇದೆ ಅಂತಂದ್ರೆ ಆಗ ಸಹ ನೀವು ಈ ಬೀಜಗಳನ್ನ ಸೇವನೆ ಮಾಡಬಾರ್ದು. ಯಾಕಂದ್ರೆ ಇದರಿಂದ ಸಹ ಭೇದಿ ಆಗುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅದ್ರಿಂದ ಇಲ್ಲ ನಿಮ್ಗೆ ಆದ್ರೆ ಕಾನ್ಸ್ಟಿಪೇಷನ್ ಆಗ್ತಾ ಇದ್ರೆ ಅಂದ್ರೆ ನಿಮ್ಗೆ ಸರಿಯಾಗಿ ಮಲ ವಿಸರ್ಜನೆ ಆಗ್ತಿಲ್ಲ, ಅದರಿಂದ ಅದು ಟೈಟ್ ಆಗ್ತಿದೆ, ಗಟ್ಟಿಯಾಗಿ ಹೋಗ್ತಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಬೀಜಗಳನ್ನ ಜಾಸ್ತಿ ಸೇವನೆ ಮಾಡ್ಬೋದು. ಈ ಬೀಜಗಳನ್ನ ಆದಷ್ಟು ನೀವು ಹುರಿದು ಸೇವನೆ ಮಾಡುವಂತದ್ದು ಉತ್ತಮ ಅಂತ ಅನ್ಸ್ಕೊಳ್ಳುತ್ತೆ. ಅಂದ್ರೆ ಗ್ಯಾಸ್ಟ್ರೈಟಿಸ್ ಆ ರೀತಿಯಾಗಿದ್ರೆ ಕೆಲವು ಸಲ ಅದನ್ನ ನೆನೆಸಿ ಸೇವನೆ ಮಾಡುವಂತದ್ದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಮತ್ತೆ ನಿಮ್ಗೆ ವಾಂತಿ ಬರುವಂತ ಸಾಧ್ಯತೆ, ವಾಂತಿ ಜಾಸ್ತಿ ಅನ್ನಿಸ್ತಾ ಇದ್ರೆ, ವಾಂತಿ ಬರೋ ಹಾಗೆ ಜಾಸ್ತಿ ಅನ್ನಿಸ್ತಿದ್ರೆ ಸ್ವಲ್ಪ ಶುಂಠಿ ಜೊತೆಯಲ್ಲಿ ಈ ಬೀಜಗಳನ್ನ ಸೇವನೆ ಮಾಡಿದ್ರೆ ಆ ವಾಂತಿ ಬರುವಂತ ಸೆನ್ಸೇಷನ್ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಇದು ಕ್ಯಾನ್ಸರ್ ರೋಗಿಗಳಲ್ಲಾಯ್ತು. ಇನ್ನು ತೂಕ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಯೋಚನೆ ಮಾಡ್ತಿರುವಂತ ಸಂದರ್ಭದಲ್ಲಿ ಅಂತಂದ್ರೆ ತೂಕ ಜಾಸ್ತಿ ಮಾಡ್ಕೋಬೇಕಾದ್ರೆ ನೀವು ಜಾಸ್ತಿಯಾಗಿ ಡ್ರೈ ಫ್ರೂಟ್ಸ್ ಅಥವಾ ಒಣ ಹಣ್ಣುಗಳ ಗುಂಪಿಗೆ ಸೇರುವಂತ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಮತ್ತೆ ಗೋಡಂಬಿ, ಪಿಸ್ತಾ ಮತ್ತೆ ಮಖಾನ ಈ ಮೂರನ್ನ ತಾವರೆ ಬೀಜಗಳು. ಸೊ ಈ ಮೂರನ್ನ ಸಹ ಜಾಸ್ತಿಯಾಗಿ ಸೇವನೆ ಮಾಡಬಹುದು. ಬೀಜಗಳ ಪ್ರಮಾಣನ ಕಡಿಮೆ ಇಟ್ಕೋಬಹುದು. ಅಥವಾ ಇದನ್ನ ದಿನಕ್ಕೆ ನೀವು ನಾ ಏನ್ ಹೇಳ್ದೆ ಒಂದು ಪಿಡ್ಚಿ ಅನ್ನುವಂಥದ್ದು ಅಥವಾ ಒಂದು ಹಿಡಿ ಏನಿರುತ್ತೆ ಅದು ದಿನಕ್ಕೆ 1 ಸಲ ಅಲ್ದಿರೆ ದಿನಕ್ಕೆ 2 ಸಲ ಸಹ ಸೇವನೆ ಮಾಡ್ಬೋದಾಗಿರುತ್ತೆ. ನೀವು ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ರೆ. ಇನ್ನು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಆದಷ್ಟು ನೀವು ಈ ಒಣ ಹಣ್ಣುಗಳಿರಬಹುದು, ಗೋಡಂಬಿ, ಪಿಸ್ತಾ ಮತ್ತೆ ಮಖಾನ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೋಬೇಕು. ಬೇರೆ ಆ ಈ ಗುಂಪಿಗೆ ಸೇರಿದ ಬೇರೆ ಬೀಜಗಳೇನಿರುತ್ತೆ ಅದರ ಪ್ರಮಾಣವನ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಸಣ್ಣ ಬೀಜಗಳೇನಿರುತ್ತೆ ಅಲ್ವಾ, ಅಂದ್ರೆ ಚಿಯಾ ಸೀಡ್ಸ್ ಇರ್ಬೋದು, ಅಗಸೆ ಬೀಜ ಇರ್ಬೋದು, ಇಂಥದನ್ನ ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ. ಅದರಿಂದ ಸ್ವಲ್ಪ ವೆಯ್ಟ್ ಲಾಸ್, ತೂಕ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ನೀವು ಆದಷ್ಟುನು ಬೇಯಿಸಿ ತಿನ್ನೋದು ಉತ್ತಮ, ಹುರಿದು ತಿನ್ನೋದಕ್ಕಿಂತ. ಯಾವಾಗ ನೀವು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಸೇವನೆ ಮಾಡುವಂತ ಸಂದರ್ಭದಲ್ಲಿ ಬೇಯಿಸಿ ತಿನ್ನೋದ್ರಿಂದ ಸ್ವಲ್ಪ ಅದರ ಕ್ಯಾಲರಿ ಕಂಟೆಂಟ್ ಏನಿರುತ್ತೆ, ಫ್ಯಾಟ್ಸ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರಿಂದ ಬೇಯಿಸಿ ತಿನ್ನೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಧನ್ಯವಾದಗಳು.